ಬಹಳ ಉತ್ಸಾಹದಿಂದ ಪ್ರತಿ ವರ್ಷವೂ ಕೂಡ ನಮ್ಮ ಸ್ವಾಮೀಜಿಗಳ ಪುಣ್ಯ ಸ್ಮರಣೆಯನ್ನು, ಗುರು ಸ್ಮರಣೆಯನ್ನು, ಅನ್ನ ಸಂತರ್ಪಣೆಯನ್ನು ಬಹಳ ಉತ್ಸಾಹದಿಂದ ಮಾಡ್ಕೊಂಡು ಬರ್ತಿದ್ದಾರೆ. ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಮೊದಲನೇದಾಗಿ ಅರ್ಪಿಸಲಿಕ್ಕೆ ಬಯಸ್ತಾ, ನಮ್ಮ ಸ್ವಾಮೀಜಿ ತ್ರಿವಿಧ ದಾಸೋಹವನ್ನು ಮಾಡ್ತಾ ಏನು ಅನ್ನ, ಅರಿವೆ, ಅಕ್ಷರವನ್ನು ಎಲ್ಲ ವರ್ಗದವರಿಗೆ, ಎಲ್ಲ ಜಾತಿ, ಎಲ್ಲ ವರ್ಗದವರಿಗೂ ಕೂಡ ನೀಡ್ತಾ ಬಡವರಿಗೆ ಒಂದು ದೀಪವನ್ನು ಬೆಳಗುವಂಥ, ಅವ್ರ ಮನೆಯಲ್ಲಿ ದೀಪವನ್ನು ಬೆಳಗುವಂಥ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ. ಅವರ ಒಂದು ಪುಣ್ಯ ಸ್ಮರಣೆಯನ್ನು ಮಾಡ್ತಾ ಇರುವಂಥದ್ದೇ ನಮಗೆ ಬಹಳ ಪುಣ್ಯದ ಕೆಲಸ ಅಂತ ನಾನಾದರೂ ಭಾವಿಸ್ತಾ, ಅನ್ಮೇಗೌಡರನ್ನ ಮಾತಾಡ್ತಾ ಹೇಳ್ತಾ ಇದ್ರು, ನನ್ನ ಮೇಲೆ ಪ್ರೀತಿ ಅಕ್ಕಂಗೆ ಅಂತ. ಪ್ರೀತಿಗಿಂತ ಜಾಸ್ತಿ ಭಯ ಜಾಸ್ತಿ ನನಗೆ ಅನ್ಮೇಗೌಡನ ಮೇಲೆ, ಪ್ರೀತಿಗಿಂತ ಜಾಸ್ತಿ ಭಯ. ಅನ್ಮೇಗೌಡಣ್ಣನ ಕಾರ್ಯಕ್ರಮಕ್ಕೆ ನನ್ನ ಕನಸಲ್ಲೆಲ್ಲ ಅನ್ಮೇಗೌಡಣ್ಣನೇ ಬರ್ತಾ ಇದ್ರು. ನಿನ್ನೆಯಿಂದ ಅವ್ರ ಕಾರ್ಯಕ್ರಮ ಇದೆ, ಎಷ್ಟು ಗಂಟೆಗೆ ಹೋಗ್ಬೇಕು ಅಂತ. ಹಾಗೆ ಅಷ್ಟು ಉತ್ಸಾಹದಿಂದ, ಅಷ್ಟು ಪ್ರೀತಿಯಿಂದ, ಅಭಿಮಾನದಿಂದ ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ಕೂಡ ಮಾಡ್ತಾ ಇರ್ತಾರೆ. ಆ ಕಾರ್ಯಕ್ರಮಕ್ಕೆ ನಾನು ಎಷ್ಟು ಪ್ರಯತ್ನ ಪಟ್ಟಾದರೂ ಬಂದು ಕಳೆದ ಬಾರಿ ನಾನು ಸಂಜೆನೆ ಬಂದು ಹೊರಟ್ಬಿಟ್ಟಿದ್ದೆ, ಭಾಳ ನೊಂದ್ಕೊಂಡಿದ್ರು. ಹಾಗಾಗಿ ಇವತ್ತು ಎಷ್ಟೊತ್ತಾದ್ರೂ ಪರವಾಗಿಲ್ಲ ಬರ್ತೀನಿ ಅಂತ ಹೇಳಿ ಕರೆಕ್ಟ್ ಟೈಮಿಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀನಿ. ಫಸ್ಟ್ನೇ ವರ್ಷದಲ್ಲಿ ಒಂದು 50 kg ನಮ್ಮ ಚಂದ್ರೇಗೌಡರು, ನಮ್ಮ ಅನಂತರಾಮು, ಪುಟ್ಟಸ್ವಾಮಿ, ಲೋಕಿಯರು, ನಮ್ಮ ಸುರೇಶ್ ಅಣ್ಣವರು, ನಮ್ಮ ಮನುಕುಮಾರು ಎಲ್ಲ ಸೇರಿ ಅವತ್ತು ನಮ್ಗೆ ಯಾಕಪ್ಪ ಸ್ವಾಮೀಜಿ ನಮ್ಮ ಮನೆ ದೇವರಲ್ಲ, ನಮ್ಮ ಮನೆ ದೇವರು ಆಂಜನೇಯ ಸ್ವಾಮೀಜಿ, ನಮ್ಮ ಚಂದ್ರ ಮನೆ ದೇವರು. ನಾವು ಪುಟ್ಟಸ್ವಾಮರು ಅಲ್ಲೆಲ್ಲ ಕುತ್ಕೊಂಡು ಟೀ ಕುಡಿದಿದ್ದೆ, ನಾವು ಆಟ ಓಡಿಸ್ತಾ ಇದ್ದೆ. ಇನ್ನಾಗ 12 ವರ್ಷ ಇಲ್ಲೇ. ಆಗ ಬಂದರೆ ನಮ್ಮ ಸ್ವಾಮೀಜಿಯವ್ರು ಫಂಕ್ಷನ್ ಮಾಡೋಣ ಅಂತ ಕರೆದು ಅವರು ಇವತ್ತು ಕರೆದು ಇಲ್ಲಿ ಮಾಡಿದ್ದಕ್ಕೆ ಇಷ್ಟು ಜನ, ಇಡೀ ಕ್ಷೇತ್ರದ ಜನ, ನಮ್ಮ ಮುಖಂಡರು ಎಲ್ಲ ಬಂದಿರೋದಕ್ಕೆ ನಮ್ಮ ಸಂಘದ ಪದಾಧಿಕಾರಿಗಳು ಇಲ್ಲಿವರೆಗೂ ಯಾರು ನಮ್ಮ ಹತ್ರ ಏನಪ್ಪ ಆಯಿತು, ಎಂತ ಆಯಿತು, ಏನು ನಾವು ನಿಮ್ಮ ಜೊತೆ ಇರ್ತೀವಿ, ನೀವು ಮಾಡು ಅಂತ ನಮಗೆ ಅವರು ಆಶೀರ್ವಾದ ಮಾಡಿರೋದಕ್ಕೆ ಇವತ್ತು ನೀವೆಲ್ಲ ಬಂದು ಇಲ್ಲಿ ಕೊಟ್ಟಿದ್ದೀರಾ. ಭಗವಂತ ಆ ಬಾಲನಾಥ ಸ್ವಾಮೀಜಿ ನಿಮಗೆ ಒಳ್ಳೇದು ಮಾಡಲಿ. ಹೇಳ್ತಿದ್ರು ಜನ, ಅನ್ಮೇಗಳ ಯಾರು ಗೊತ್ತ್ರಿ ಅಂತ. ಇಲ್ಲಿ ಸ್ವಾಮೀಜಿ, ಬಾಲನಾಥ ಸ್ವಾಮೀಜಿ, ಆ ಪರಮಾತ್ಮ ನಿಮ್ನೆಲ್ಲಾರು ತಂದು ಕುಣಿಸಿದಾರಲ್ಲ, ಅವ್ರಿಗೆ ತಿಳ್ಕೋಬೇಕು ಅನ್ಮೇಳಿಗೆ ಜನ ಅವರ ಇಲ್ವಾ ಅಂತ. ದಯಮಾಡಿ ನಾನು ಜೀವ ಇರೋವರೆಗೂ ಈ ಸ್ವಾಮೀಜಿ ಕಾರ್ಯಕ್ರಮ ಇಲ್ಲಿ ಇವರು ದಾನ ಧರ್ಮ ನೀವೆಲ್ಲ ಮಾಡಿರೋದಕ್ಕೆ ನಾವು ಫಂಕ್ಷನ್ ಮಾಡ್ತಾ ಇರೋದು. ನೀವು ಕೊಡೋವರೆಗೂ ನಾನು ಮಾಡ್ತಾ ಇರ್ತೀನಿ. ನಾವಂತೂ ಈ ಸ್ವಾಮೀಜಿ ಕಾರ್ಯಕ್ರಮ ಯಾರೇ ಬರಲಿ, ನಾವು ಸ್ವಾಮೀಜಿ ಕಾರ್ಯಕ್ರಮ ನಿಲ್ಲಿಸಲ್ಲ. ಈ ಸ್ವಾಮೀಜಿ ಕಾರ್ಯಕ್ರಮಕ್ಕೆ ಅಡ್ಡ ಬಂದವರು ಉಳಿಯೋದು ಇಲ್ಲ. ನಾನು ಅನ್ಕೊಂಡೆ ಸ್ವಾಮೀಜಿಗೆ, ಭಗವಂತ ಏನಪ್ಪ ಕರೆಂಟ್ ಅಂಟಾಯ್ತು, ಏನಪ್ಪ ಆಯಿತು ಅಂತ. ಅಕ್ಕ ಬಂದು ಕೈ ಮುಗಿದಷ್ಟು ಕರೆಂಟ್ ಬಂತು. ಅದೇ ನಮ್ಮ ಬಾಲನಾಥ ಸ್ವಾಮಿ ಸತ್ಯ. 12 ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ನಮ್ಮ ಅನ್ಮೇಗೌಡರು ಮತ್ತು ಎಲ್ಲ ಸ್ನೇಹಿತರು ಇವತ್ತು ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷದಂತೆ ಈ ವರ್ಷ ಅಭಿವೃದ್ಧಿಯಾಗಿ ಮಾಡ್ತಾ ಇದ್ದಾರೆ. ಸ್ವಾಮೀಜಿಗಳು ಭಾಳಷ್ಟು ಒಕ್ಕಲಿಗರ ಸಮಾಜದ ಹಲವಾರು ಕಾರ್ಯಕ್ರಮಗಳನ್ನು ಅವರ ಒಂದು ಹಾದಿಯಲ್ಲಿ ಇವತ್ತಿನ ದಿನ ಅದೇ ಹಾದಿಯನ್ನು ನಮ್ಮ ನಿರ್ಮಲಾನಂದ ಸ್ವಾಮೀಜಿಗಳು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಏಕೆಂದರೆ ಸ್ವಾಮೀಜಿಗಳು ಹಲವಾರು ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಮತ್ತು ಬಡವರಿಗೆ ಊಟ ಮತ್ತು ವಸತಿ ಎಲ್ಲ ಸೌಕರ್ಯಗಳನ್ನು ಕೊಟ್ಟು ಅವರು ವಿದ್ಯಾಭ್ಯಾಸಕ್ಕಾಗಿ ಹೆಚ್ಚಿನ ಒಂದು ಒತ್ತನ್ನು ಕೊಟ್ಟು ಇವತ್ತಿನ ದಿನ ಇಡೀ ರಾಜ್ಯ ಮತ್ತು ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ಒಕ್ಕಲಿಗರ ಸಮಾಜದ ಎಲ್ಲ ಕಡೆನೂ ಹಾಸ್ಟೆಲ್ ಇರ್ಬೋದು, ಶಾಲೆ ಇರ್ಬೋದು, ಕಾಲೇಜ್ ಇರ್ಬೋದು, ಉತ್ತಮವಾದಂಥ ಕಾರ್ಯಗಳನ್ನು ಮಾಡಿ ಇವತ್ತು ಅವರು ನಮ್ಮನ್ನೆಲ್ಲ ಆಗಲೇ 12 ವರ್ಷ ಆಗಿದೆ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ. ಈ ಒಂದು ಬಾಲಗಂಗಾಧರ ಸ್ವಾಮೀಜಿಯವರು ನಮ್ಮ ಈ ಒಂದು ಒಕ್ಕಲಿಗರ ವೇದಿಕೆಯನ್ನು ಅವರು ಪ್ರಾರಂಭ ಮಾಡಿ ಅನೇಕ ದೇಶ ವಿದೇಶಗಳಲ್ಲಿ ವಿದ್ಯಾಸಂಸ್ಥೆಗಳು ಮತ್ತು ಹಾಗೇನೇ ಬಡ ಮಕ್ಕಳಿಗೆ ಏನು ಫ್ರೀಯಾಗಿ ಎಜುಕೇಷನ್ ಕೊಟ್ಟಂಥದ್ದು, ಅದು ಇಡೀ ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ತಾಲೂಕಿನಲ್ಲೂ ಕೂಡ ಒಂದೊಂದು ಸಂಸ್ಥೆ, 2 ಸಂಸ್ಥೆಗಳನ್ನ ಮಾಡಿ ಇವತ್ತು ಒಂದು ಹೆಸರನ್ನು ತಂದು ನಮ್ಮ ಈ ಏನು ವೇದಿಕೆಗೆ ಒಂದು ನಮ್ಮ ಒಕ್ಕಲಿಗರ ಸಮುದಾಯವನ್ನು ಬೆಳೆಸಿದ್ದಾರೆ. ಎಲ್ಲರೂ ಕೂಡ ನಾವು ಇವತ್ತು ಅವ್ರನ್ನ ಸ್ಮರಣೆ ಮಾಡೋಣ. ಅವ್ರು ಒಳ್ಳೆಯದಾಗಲಿ, ಅವರ ಆತ್ಮಕ್ಕೆ ಶಾಂತಿ ಇನ್ನೂ ಒಳ್ಳೆಯದು ಸಿಗಲಿ. ಈಗಿರ್ತಕ್ಕಂಥ
ಎಲ್ಲ ಸ್ವಾಮೀಜಿಗಳು ಕೂಡ ಅದೇ ರೀತಿ ಮುಂದುವರ್ಸ್ಕೊಂಡು ಹೋಗಲಿ ಅಂತ ಹಾರೈಸ್ತಾ, ನಿನ್ನೆ ಅಲ್ಲಿ ಶಾಖಾ ಮಠದ ನಮ್ಮ ಸ್ವಾಮೀಜಿಯವರು ನನಗೆ ಕೂಡ ಫೋನ್ ಮಾಡಿದರು. ಅವ್ರನ್ನ ಮನೆಗೆ ಕೂಡ ಭೇಟಿ ಮಾಡಿದರು. ಅಲ್ಲಿ ಕೂಡ ಬಂದು ದಯವಿಟ್ಟು ಕಾರ್ಯಕ್ರಮಕ್ಕೆ ಬಂದು ಭಾಗಿಯಾಗಿ ಅಂತಂತೇಳಿ, ಇಲ್ಲಿ ಕಾರ್ಯಕ್ರಮಗಳಿದ್ದರಿಂದ ನಾನು ಮತ್ತೆ ಇನ್ನೊಂದು ದಿವಸ ಬರ್ತೀನಿ ಸ್ವಾಮೀಜಿ ಅಂತ ಹೇಳಿದೆ. ಅವ್ರನ್ನ ಮನೆಗೆ ಭೇಟಿ ಆಗಿದ್ದರು. ಹಾಗಾಗಿ ಹಾಸ್ಪಿಟ್ಲನ್ನು ಕಟ್ಟಿಸಿದ್ದಾರೆ. ಜೊತೆಗೆ 106 ವಿದ್ಯಾಸಂಸ್ಥೆಗಳನ್ನು ಕಟ್ಟಿ ಎಲ್ಲರಿಗೂ ಉಚಿತವಾಗಿ ಎಜುಕೇಷನ್ ಬಂದಿದ್ದಾರೆ. ಗ್ರಾಮಾಂತರ ಭಾಗದ ಜನರಿಗೆ, ರೈತರಿಗೆ, ಅವರ ಮಕ್ಕಳಿಗೆಲ್ಲ ತುಂಬ ಇದರಿಂದ ಅನುಕೂಲ ಆಗಿದೆ. ಅದೇ ರೀತಿ ಅವರು ಎಲ್ಲ ಕೆಲಸಗಳನ್ನು ಆ ಭಾಗದಲ್ಲಿ ಮಾಡ್ಕೊಂಡು ಬಂದಿದ್ದಾರೆ. ಅವರು ನಮ್ಮ ಒಕ್ಕಲಿಗ ಸಮಾಜವನ್ನು ಎಲ್ಲ ನಮ್ಮ ದೇಶದಲ್ಲೆಲ್ಲ ಹೆಸರು ಮಾಡುವಂಥ ಸಂಸ್ಥೆಯನ್ನು ಕಟ್ಟಿದ್ದಾರೆ. ಅವರು 106 ವಿದ್ಯಾಸಂಸ್ಥೆಗಳು ನಮ್ಮ ಎಲ್ಲ ಜಿಲ್ಲೆಗಳಲ್ಲೂ ಮಾಡಿದ್ದಾರೆ. ಜೊತೆಗೆ ಎಲ್ಲ ಬಡ ವಿದ್ಯಾರ್ಥಿಗಳಿಗೂ ಜಾತಿ ಮೀರಿ ಎಜುಕೇಷನ್ ಎಲ್ಲ ಕೊಟ್ಟಿದ್ದಾರೆ. ಅದೇ ರೀತಿ ಅವರು ಸಮಾಜದಲ್ಲಿ ನಮ್ಮ ಜನರು ತಲೆ ಎತ್ತಿ ನಡೆಯುವ ಹಾಗೆ ಮಾಡಿದ್ದಾರೆ. ಮುಂಚೆ ನಮ್ಮ ಒಕ್ಕಲಿಗ ಸಮಾಜದಲ್ಲಿ ಇಂಥ ಒಳ್ಳೆ ಸಂಸ್ಥೆಗಳು ಯಾವುದೂ ಇರಲಿಲ್ಲ. ಮಠ, ಒಕ್ಕಲಿಗರ ಮಠ ಅಂತ ಹೈಲೈಟ್ ಆಗಿದೆ. ಆದಿಚುಂಚನಗಿರಿ ಮಠದಲ್ಲಿ ಇವರು ಶಾಖಾಧಿಪತಿ ಆದಮೇಲೆ ಅವರು ಒಕ್ಕಲಿಗ ಸಮಾಜ ಬೆಳೆದಿದ್ದಂಥದ್ದು ಇದೆ ಅಂತ ನಮ್ಮ ಮಾರನಗರ ಅಂತ ಹೇಳ್ಬೇಕಾಗ್ತದೆ. ಅದಕ್ಕೊಂದು ದೊಡ್ಡ ಚಪ್ಪಾಳೆ ಇಡಬೇಕು ಮೇಡಮ್ಗೆ. ಯಾಕೆಂತಂದ್ರೆ ಅಂತ ಒಂದು ಪುಣ್ಯ, ಆಮೇಲೆ ಅವನಿಗೆ ಡೈರೆಕ್ಟ್ ಆಗಿ ನಾಯಿ ಅಂತಾನೆ ಹೇಳ್ಬೇಕಾಗ್ತದೆ. ಅಂತ ಒಬ್ಬ MLA ನ ನಮ್ಮ ಮೇಡಮ್ ಸೋಲ್ಸಿದ್ರೆ ಇವತ್ತು ಚೆನ್ನಾಗಿರೋದು. ಬಟ್ ಇರ್ಲಿ, ಮುಂದಿನ ದಿನದಲ್ಲೇ 100% MLA ಆಗ್ತಾರೆ. ಯಾಕೆಂತಂದ್ರೆ ಇಡೀ ರಾಜ್ಯ ನಮ್ಮ ಆರ್ಆರ್ ಕ್ಷೇತ್ರನ ಎಲೆಕ್ಷನ್ ಮಾತಾಡ್ತಾ ಇತ್ತು. ಎಲ್ಲೇ ಹೋದ್ರು ಕೂಡ ಈ ಕ್ಷೇತ್ರದಲ್ಲಿ ಮೇಡಮ್ ಗೆಲ್ಬೇಕು ಅಂತ ನಮ್ಗಿನ್ನ ಹೆಚ್ಚಾಗಿ ಬೇರೆ ಕ್ಷೇತ್ರದವರು MLAಗಳು ಅಥವಾ ಸುಮಾರು ಜನ ಮಾತಾಡಿದ್ದಾರೆ ಈ ವಿಚಾರನ. ಬಟ್ ಏನು ಮಾಡೋಕ್ಕಾಗಲ್ಲ. ಅವರ ದುರಾದೃಷ್ಟ ಅಂತ ಹೇಳ್ಬೇಕಾಗ್ತದೆ. ಗೆದ್ದಿದ್ದು ಅದೇನಂತ ಗೊತ್ತಿಲ್ಲ. ಇರ್ಲಿ, ಒಳ್ಳೇದಾಗ್ಲಿ. ನಮ್ಮ ಸರ್ಕಾರವನ್ನು ಇವಾಗ ಬಂದಿದೆ. ಮುಂದಿನ ದಿನದಲ್ಲಿ MLA ಆಗ್ತಾರೆ. ಕಾರ್ಯಕ್ರಮದಲ್ಲಿ ಬಾಲಗಂಗಾಧರ ಸ್ವಾಮೀಜಿಯವನ್ನ ನೆನಪು ಮಾಡ್ತಕ್ಕಂಥ ಕಾರ್ಯಕ್ರಮ, ಇವತ್ತು ಸ್ಮರಣೆ ದಿನ ಅನ್ನದಾನ ಮಾಡೋ ಕಾರ್ಯಕ್ರಮ ಯಾವ್ಯಾವತ್ತೂ ತೃಪ್ತಿ ಬರೋಕ್ಕಾಗಲ್ಲ. ಇಂಥ ಸಂದರ್ಭದಲ್ಲಿ ಪಾಂಡವಪುರದಿಂದ ಬಂದಿರತಕ್ಕಂಥ ಗಾಯಕರೇ, ನಿಮಗೆ ಭಗವಂತ ಆರೋಗ್ಯ, ಐಶ್ವರ್ಯ, ಮಂಟದಪ್ಪ, ಚಿಕ್ಕಲೂರಪ್ಪ ಹೆಚ್ಚಿಗೆ ಆಶೀರ್ವಾದ ಕೊಡ್ಲಿ. ನಿನ್ನಂಥ ಕಲಾವಿದರು ಆಶೀರ್ವಾದ ನಮ್ಮ ಮೇಡಮ್ ಮೇಲೆ ಇರ್ಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇನ್ನು ಅನೇಕ ಕಾರ್ಯಕ್ರಮಗಳು, ಅನೇಕ ಸಹಚರರು ಮತ್ತು ಅನೇಕ ನಾಯಕರುಗಳು ಮಾತಾಡೋದು ಅನಿವಾರ್ಯ ಆದ್ರಿಂದ ನಮ್ಮ ಈ ಭಾಗದಲ್ಲಿ ಮೋಹನವರು ತುಂಬಾ ಚೆನ್ನಾಗಿ ಗುಣಗಾನ ಮಾತಾಡಿದ್ರು. ನಮ್ಮ ರಮೇಶ್ ಗೌಡರು ಕೂಡ ಮಾತಾಡ್ತಾ ಇದ್ರು. ನಮ್ಮ ಕಾವ್ಯ ರಘುಗೌಡರು ಕೂಡ ಸಾಕಷ್ಟು ಬರಕ್ ಮುಂಚೆ ಕಾರ್ಯಕ್ರಮದಲ್ಲಿ ಅನ್ವೇಗೌಡರು ಗುಣಗಾನ ಮಾಡುವಂತ ಕಾರ್ಯಕ್ರಮ ಮಾಡ್ತಾ ಇದ್ರು. ಇಂಥ ಹಿರಿಯರ, ಇಂಥ ಮುತ್ಸದ್ದಿಗಳ, ಇಂಥ ಅರ್ಥಪೂರ್ಣ ವ್ಯಕ್ತಿಗಳ ಕಾರ್ಯಕ್ರಮ ಮಾಡ್ತಕ್ಕಂಥದ್ಕೆ ನಾವು ಎಷ್ಟೊತ್ತ ಲೇಟ್ ಆದ್ರೂ ಪರವಾಗಿಲ್ಲ ಆ ಕಾರ್ಯಕ್ರಮಕ್ಕೆ ಹೋಗಿ ಕೈ ಜೋಡಿಸ್ಬೇಕಂತಕ್ಕಂಥ ಮಾತನ್ನು ಹೇಳ್ತಾ, ಇವತ್ತು ಯಾವುದಾದ್ರೂ ನೆನಪು ಮಾಡಿಕೊಳ್ಳೋದು ಯಾವಾಗ ಅಂತಂದ್ರೆ, ಯಾರಾದ್ರೂ ಏನಾದ್ರೂ ಇಲ್ಲಿ ಮಾಡಿ ಬಿಟ್ಟೋದಂತ ನಂತರ ನೆನಪು ಮಾಡ್ಕೊಳ್ಳೋದು ಬಹಳ ಕಡಿಮೆ. ಹಾಗಾಗಿ ಇಡೀ ರಾಜ್ಯ ಅಲ್ಲ, ಇಡೀ ದೇಶ, ಹೊರ ದೇಶಗಳು ಕೂಡ ಬಾಲಗಂಗಾಧರ ಸ್ವಾಮೀಜಿಯವರ ಟ್ರಸ್ಟ್ ಅಂತಂದ್ರೆ ಎಂಟೈರ್ ದೇಶಕ್ಕೆ ಗೊತ್ತು, ಪ್ರತಿಯೊಂದು ದೇಶಕ್ಕೆ ಗೊತ್ತು. ಯಾಕೆ ಅಂತಂದ್ರೆ, ಒಂದು ಸರ್ಕಾರ ರಾಜ್ಯನ ಆಳುತ್ತೆ, ಒಬ್ಬ ವ್ಯಕ್ತಿ ಇಡೀ ದೇಶದಲ್ಲಿ ಅವ್ರು ಮಾಡ್ತಿರ್ತಕ್ಕಂಥ, ಅವ್ರು ಇಟ್ಟಿರ್ತಕ್ಕಂಥ ಒಂದು ಇಟ್ಟಿಗೆ ಅಲ್ಲಿ ಪ್ರಭಾವವಾಗಿ ಪ್ರತಿಯೊಂದು ದೇಶದಲ್ಲಿ ಬೆಳೆಯುತ್ತೆ. ಹಾಗೆ ಇಲ್ಲಿ ನಮ್ಮ ರಾಜ್ಯದಲ್ಲಿ ನನ್ನ ಸ್ನೇಹಿತರು ಹೇಳಿದ್ರು, ರಾಂಪುರ್ ನಾಗೇಶ್ ಅವರು, ಜಾತಿ ಅನ್ನೋದಕ್ಕಿಂತ ಹೆಚ್ಚು ಹೊತ್ತಾಗಿ ನಾನೇ ಕೂಡ ನಿದರ್ಶನ. ಸುಮಾರು ಒಂದು 6-7 ಬೇರೆ ಜಾತಿಗಳಿಗೆ ನಮ್ಮ ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ನಾನೇ ಕೂಡ ಸ್ವಾಮೀಜಿಯವ್ರನ್ನ ರಿಕ್ವೆಸ್ಟ್ ಮಾಡಿ, ಪ್ರತಿಯೊಬ್ಬರು ಕೂಡ ಜಾತಿ ಬೇಗ ಮರೆತು ಅವರು ಎಲ್ಲ ಎಜುಕೇಷನ್ ಇನ್ಸ್ಟಿಟ್ಯೂಟಲ್ಲಿ ಎಲ್ಲ ಥರದ ಸೌಲಭ್ಯಗಳನ್ನು ಕೊಟ್ಟು, ಒಂದು ವಿದ್ಯಾದಾನ ಅನ್ನೋದು ಬಹಳ ದೊಡ್ಡದು. ಆ ಒಂದು ಧ್ಯಾನ ತ್ಯಾಗ ಅಂತ ಮಾಡಿದಂಥ ಒಂದು ನಮ್ಮ ಬಾಲಗಂಗಾಧರ ಸ್ವಾಮೀಜಿಯವ್ರನ್ನ ಇವತ್ತು ನೆನಪು ಮಾಡ್ಕೊಳ್ತಾ ಇರೋದು ನಮಗೆ ಒಂದು ಪುಣ್ಯ. ಇದು ಸೋಲು ಗೆಲುವು, ಇವತ್ತಿನ ಸೋಲು ನಾಳಿನ ಗೆಲುವು. ಯಾಕೆಂತ ಹೇಳಿದ್ರೆ ಅವರು ಸೋತಿಲ್ಲ, ಜನರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದ್ದಾರೆ ಕುಸುಮಾ ಹನುಮಂತರಾಯಪ್ಪನವರು. ಹಾಗಾಗಿ ನಾವೆಲ್ಲರೂ ಸೋತವರೇ ಅಂತ ಹೇಳ್ತಾ ಇದೀವಿ. ಅವರು ಸೋತಿಲ್ಲ. ಚುನಾವಣೆಯಲ್ಲಿ ಅಲ್ಪ ಮತಗಳ ಅಂತರದಿಂದ ಸೋತಿರ್ಬೋದು. ಮುಂದಿನ ದಿನದಲ್ಲಿ ಅದಕ್ಕೆ ಹೆಚ್ಚಿನ ವೆಚ್ಚ ನಾವು ಗೆಲ್ತಾರೆ ಅನ್ನೋ ಭಾವನೆ ಎಲ್ರಿಗೂ ಇದೆ. ಇಡೀ ಕ್ಷೇತ್ರ ಆರ್.ಆರ್. ನಗರ ವಿಧಾನಸಭಾ ಕ್ಷೇತ್ರ ಏನ್ ಮಾತಾಡ್ತಿದ್ದೀವಿ, ಇಡೀ ಕರ್ನಾಟಕ ರಾಜ್ಯದಲ್ಲ, ನಮ್ಮ ಅಕ್ಕಪಕ್ಕ ರಾಜ್ಯದಲ್ಲಿ ಕೂಡ ಮಾತನಾಡ್ತಾರೆ. ಕುಸುಮಾ ಹನುಮಂತರಾಯಪ್ಪನವರು ನಮ್ಮ ಸುತ್ತಮುತ್ತ ರಾಜ್ಯಗಳಲ್ಲಿ ಕೂಡ ಫೇಮಸ್ ಆಗಿದ್ದಾರೆ. ಆದ್ರೆ ಹೆಚ್ಚಿನ ಜನಕ್ಕೆ ಗೊತ್ತಿಲ್ವೋ,
ಅವ್ರನ್ನ ಎಲ್ಲರೂ ಪ್ರೀತಿ ಮಾಡ್ತಾರೆ. ಹಾಗಾಗಿ ಇವತ್ತೇನು ನಾವು 12 ವರ್ಷದಿಂದ ಈ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದೀವಿ, ಸ್ವಾಮೀಜಿಯವ್ರ ಕಾರ್ಯಕ್ರಮನ ನಾನು ಯಾವತ್ತೂ ಮಿಸ್ ಆಗಿಲ್ಲ.